ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ ಜನವರಿ 21, 2026 ಇಸ್ವಿ. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ ಇದೆ. ವಾರ ಬುಧವಾರ ಆಗುತ್ತೆ. ತದಿಗೆ ರಾತ್ರಿ 2:03 ಇರುತ್ತೆ. ಆಮೇಲೆ ಚೌತಿ ಆರಂಭ ಆಗುತ್ತೆ. ಧನಿಷ್ಠ ನಕ್ಷತ್ರ ಹಗಲು ಅಂದರೆ ಮಧ್ಯಾಹ್ನ 1:53 ಇರುತ್ತೆ. ಆನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ವ್ಯತಿಪಾತ ಯೋಗ ಮತ್ತು ತೈತಿಲ ಇದೆ. ಇಲ್ಲಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ದಿನ, ತಿಥಿ, ನಕ್ಷತ್ರ ಇದು 3 ಚೆನ್ನಾಗಿದೆ. ಆದ್ದರಿಂದ ಖಂಡಿತವಾಗಲೂ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಯಾವುದಾದ್ರು ಒಂದು ಕೆಲಸಗಳನ್ನು ಆರಂಭ ಮಾಡೋದನ್ನು ಡಿಸೈಡ್ ಮಾಡೋದು ಮುಂದುವರಿಸ್ಬೋದು. ಕಾರಣ ಏನಪ್ಪ ಅಂದರೆ ಶುಕ್ರ ಅಸ್ತನಾಗಿರ್ತಾನೆ. ಶುಕ್ರ ಅಸ್ತನಾಗಿದ್ದಾಗ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು. ಒಂದು ವೇಳೆ ಈಗಾಗಲೇ ಡಿಸೈಡ್ ಮಾಡಿ, ಇವಾಗ ಯಾರೋ ಮದುವೆ ಛತ್ರ ಅವೆಲ್ಲ ಬುಕ್ ಮಾಡಿರ್ತಾರೆ ಅಥವಾ ನಾಮಕರಣಕ್ಕೆ ಏನೋ ವ್ಯವಸ್ಥೆ ಮಾಡ್ಕೊಬಿಟ್ಟಿರ್ತಾರೆ, ಅಂಥದ್ದು ಏನೂ ಮಾಡೋಕ್ಕಾಗಲ್ಲ. ಮುಂದುವರಿಸಿ, ಯಾವುದೇ ರೀತಿ ತೊಂದರೆ ಬರೋಲ್ಲ. ನಿಮ್ಮ ಕುಲದೇವರಿಗೆ ಪೂಜೆಯನ್ನು ಮಾಡಿಸಿ ಆರಂಭ ಮಾಡಬೇಕು ಅಷ್ಟೇ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಈಗಾಗಲೇ ನೀವು ಆರಂಭಿಸಿರೋ ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸೋದ್ರಿಂದ ನಿಮಗೆ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ, ಅದರಲ್ಲಿ ಸಂಶಯ ಬೇಡ. ಆನಂತರ ಮತ್ತೊಂದು ವಿಚಾರ, ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ 12:34 ಆರಂಭ ಆಗಿ 2:01 ಮುಗಿಯುತ್ತೆ. ಇದನ್ನು ಕರೆಯೋದೇ ಬೇಕಾದಷ್ಟು ಹೇಳಿದ್ರೆ ಮಠ ಮಧ್ಯಾಹ್ನ ಅಂತ. ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ. ಆದರೆ ಈ ಪೂಜೆ ಪುನಸ್ಕಾರಕ್ಕೆ ಇದರಿಂದ ಯಾವುದೇ ಒಂದು ತೊಂದರೆ ಇಲ್ಲ. ಆನಂತರ ಮುಖ್ಯವಾದ್ದು ಯಮಗಂಟ ಕಾಲ ಬೆಳಗ್ಗೆ 8:16 9:45 ಇದೆ. ಪ್ರತಿನಿತ್ಯ ಹೇಳ್ತಾನೆ ಮಧ್ಯೆ ನಾನು, ಈ ವೇಳೆಯಲ್ಲಿ ಹೊಸ ವಾಹನ ಕೊಳ್ಳಬಾರ್ದು, ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಅದು ಹೊರಗಿನಿಂದ ಮನೆಗೆ ವಾಪಸ್ ಬನ್ನಿ, ತೊಂದರೆ ಇಲ್ಲ. ಹಾಗೆ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇಷ್ಟು ನಿಮ್ಮ ಮನಸ್ಸಿನಲ್ಲಿದ್ದರೆ ತುಂಬ ಒಳ್ಳೆಯದು. ಬ್ರಹ್ಮ ಮುಹೂರ್ತ ಬೆಳಗ್ಗೆ 5:06 5:56 ಇರುತ್ತೆ. ಈ ದಿನ ಅಭಿಜಿತ್ ಮುಹೂರ್ತ ಇರಲ್ಲ. ಗೋಧೂಳಿ ಮುಹೂರ್ತ ಸಂಜೆ 6:15 6:05 ಇದೆ. ಅದು ಇನ್ನು ಯಾವುದೇ ಕೆಲಸವನ್ನು ಮಾಡಬಾರ್ದು ಅನ್ನೋ ಒಂದು ಟೈಮನ್ನು ನೋಡಿದ್ರೆ, ದುರ್ಮುಹೂರ್ತ ಅಂತ ನೋಡಿದರೆ ಮಧ್ಯಾಹ್ನ 12:08 12:54 ಇದೆ. ಇದು ಈ ದಿನದ ವಿಶೇಷವಾದಂತಹ ವಿಚಾರಗಳು. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿಯವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡೇ ಮಾಡ್ತಾನೆ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯಲ್ಲಿ ಜನಿಸಿರೋರು ಅವರ ನಿರೀಕ್ಷೆಯಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಫಲವನ್ನು ಪಡೆಯೋದಕ್ಕೆ ಅಥವಾ ಯಶಸ್ಸನ್ನು ಪಡೆಯೋದಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳನ್ನು ಎದುರಿಸಬೇಕಾಗತ್ತೆ. ಈ ಕಾರಣದಿಂದ ಆತುರ ಪಡದೆ, ಅತಿಯಾಗಿ ಯೋಚನೆ ಮಾಡದೆ ಒಳ್ಳೆಯ ಒಂದು ಯೋಜನೆಯನ್ನು ರೂಪಿಸಬೇಕು. ಬುದ್ಧಿವಂತಿಕೆಯಿಂದ, ನಿಧಾನದಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇನ್ನು ಉದ್ಯೋಗದಲ್ಲಿ ನಿಮ್ಮವನ್ನು ಉನ್ನತಿಗೆ ನಿಮ್ಮವರೇ ಆದ ಅಥವಾ ನಿಮ್ಮಿಂದ ಸಹಾಯ ಪಡೆದವರಿಂದಾನೇ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿವೆ. ಎಚ್ಚರಿಕೆ ಇರಲಿ. ಅನಿವಾರ್ಯವಾದಂತಹ ಕಾರಣದಿಂದ ಮನೆಯಲ್ಲಿ ನಡೆಯಬೇಕಿದ್ದ ಒಂದು ಮಂಗಳ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯ, ಒಂದು ಪೂಜೆ ಪುನಸ್ಕಾರ, ಮದುವೆ ಮುಂಜೆ ಅದೇ ಲೆಕ್ಕ ಹಾಕ್ಕೋಬೇಡಿ, ಒಂದು ಪೂಜೆ ಪುನಸ್ಕಾರ ಆದ್ರೂ ಸೇರಿದೆ, ಅದನ್ನು ಅನಿವಾರ್ಯವಾಗಿ ಮುಂದೂಡ್ತೀರಿ. ನಿಮ್ಮ ಮನಸ್ಸು ಎಷ್ಟೇ ಒಳ್ಳೆಯದಿದ್ದರೂ, ಯಾರಿಗೂ ಬೇಜಾರು ಮಾಡಬಾರ್ದು ಅನ್ನೋ ಭಾವನೆ ಇದ್ದರೂ ಕೂಡ ಏನಪ್ಪ ಮಾಡ್ತೀನಿ ಅಂದರೆ, ಈ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದಿರ, ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಅಧಿಕಾರಿಗಳ ಜೊತೆ ಅನಾವಶ್ಯಕವಾಗಿ ವಾದ ವಿವಾದದಲ್ಲಿ ತೊಡಗ್ತೀರಿ. ಸ್ವಲ್ಪ ಕೋಪ ಸಹ ಜಾಸ್ತಿ ಇರುತ್ತೆ. ಕಾರಣ ಏನಪ್ಪ ಅಂದರೆ, ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ನಡೀಲೇಬೇಕು ಅಂತಹ ಅನಿವಾರ್ಯತೆ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಕೊನೆಯದಾಗಿ ಕ್ರಮೇಣವಾಗಿ
ಒಂದು ಒಳ್ಳೆಯ ಮನಸ್ಸಿನಿಂದ ಮತ್ತು ಧೈರ್ಯದಿಂದ ಏನು ಮಾಡ್ತೀರಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ. ದಿನ ಕಳೀತಾ ಒಳ್ಳೆಯದಾಗ್ತಾ ಹೋಗುತ್ತೆ, ತೊಂದರೆ ಇಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇದ್ದರೂ ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಬರಲ್ಲ, ಎಚ್ಚರಿಕೆ ಇದ್ದರೆ ಸಾಕು. ವೃಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ಕುಟುಂಬದ ಹಿರಿಯ ಸದಸ್ಯರು, ಪುರುಷ ಸದಸ್ಯರು ಅಂದರೆ ನಿಮ್ಮ ತಂದೆ, ನಿಮ್ಮ ತಾತ ಅಥವಾ ನಿಮಗಿಂತ ವಯಸ್ಸಲ್ಲಿ ದೊಡ್ಡವರು ಯಾರು ಇರ್ತಾರೆ ಅವರ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅದು ಮುಖ್ಯ. ಇಲ್ಲದೆ ಹೋದರೆ ಸ್ವಲ್ಪ ತೊಂದರೆಯನ್ನು ಎದುರಿಸಬೇಕಾಗುವಂತಹ ಚಾನ್ಸಸ್ ಕಂಡು ಬಂದುಬಿಡುತ್ತೆ. ಇನ್ನು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಜವಾಬ್ದಾರಿಗಳಲ್ಲಿ ನಿಮ್ಮ ಪರಿಶ್ರಮ ಅತಿ ಮುಖ್ಯವಾಗುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ನೀವಿವತ್ತು ಹೆಚ್ಚಿನ ಪ್ರಯತ್ನವನ್ನು ಮಾಡಲೇಬೇಕಾಗತ್ತೆ. ಸುಲಭವಾಗಿ ಯಾವುದೇ ಕೆಲಸ ಕಾರ್ಯ ಆಗಲ್ಲ, ಆದರೆ ಸೋಲು ಸಹ ಇರಲ್ಲ. ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅದೇನೇ ಉದ್ಯೋಗದ ವಿಚಾರಕ್ಕೆ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಭಯದ ವಾತಾವರಣ ಇರುತ್ತೆ. ಕಾರಣ ಏನಪ್ಪ ಅಂದರೆ, ಸತತ ಪ್ರಯತ್ನದಲ್ಲಿ ಸಹ ನೀವು ಸ್ವಲ್ಪ ಅಪಜಯವನ್ನು ಅನುಭವಿಸ್ತಾ ಬರ್ತೀರಿ. ಇದರಿಂದ ಬೇರೆಯವರ ಸಹಾಯ ಅಥವಾ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನೀವು ಮುಂದುವರೆದರೆ ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ. ಉತ್ತಮ ಗೌರವ ಸಿಗುತ್ತೆ. ಹಾಗೆ ನಿಮ್ಮ ಮರ್ಯಾದೆ ಅಥವಾ ನಿಮ್ಮ ಪ್ರತಿಷ್ಠೆಯನ್ನು ಉಳಿಸ್ಕೊಂಬಂದಕ್ಕೆ ಏನೆಲ್ಲ ಮಾಡಬೇಕು ಆ ರೀತಿ ನೀವು ಕರೆಕ್ಟಾಗಿ ನಡ್ಕೊಂಡು ಹೋಗ್ತೀರಿ, ತೊಂದರೆ ಏನಿಲ್ಲ. ಒಟ್ಟಾರೆ ಇಲ್ಲಿ ಆತ್ಮವಿಶ್ವಾಸ ಒಳ್ಳೆಯದು, ಆದರೆ ಹಠದ ಗುಣ ಬೇಡ. ಬೇರೆಯವರೊಂದಿಗೆ ಬೆರೆತು ಕಲೆತು ಬಾಳಿದ್ರೆ ಮಾತ್ರ ಇವತ್ತು ತುಂಬ ಒಳ್ಳೆಯದಾಗುತ್ತೆ. ನೀವು ನಡೆಯುವ ಹಾದಿಯಲ್ಲಿ ಖಂಡಿತವಾಗ್ಲೂ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಬೇಡ. ಇಲ್ಲಿ ಮತ್ತೊಂದು ವಿಚಾರ, ಬೇರೆಯವರಿಗೆ ತಿಳಿಯದಂತೆ ನೀವು ಹಲವು ಕೆಲಸಗಳನ್ನು ಆರಂಭ ಮಾಡ್ತೀರಿ. ಇದರಲ್ಲಿ ಉತ್ತಮವಾದ ಯಶಸ್ಸು ಗಳಿಸ್ತೀರಿ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ನಿಮ್ಮನ್ನು ಕಾಪಾಡುತ್ತೆ. ಮಿಥುನ ರಾಶಿಯಲ್ಲಿ ಜನಿಸಿರೋರು, ಇವರ ಒಂದು ವಿಚಾರಕ್ಕೆ ಬಂದಾಗ ಇವರ ಮನಸ್ಸು ತುಂಬ ಪರಿಶುದ್ಧವಾಗಿರುತ್ತೆ. ಬೇರೆ ಯಾರಿಗೂ ತೊಂದರೆಯನ್ನು ಕೊಡಬಾರ್ದು ಅನ್ನೋ ಒಂದು ಮನಸ್ಸಿರುತ್ತೆ. ಈ ಕಾರಣದಿಂದ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಸಹ ಇವರು ಕೊಂಚ ನಿಧಾನವಾಗಿಯೇ ಆರಂಭ ಮಾಡ್ತಾರೆ. ಇದರಲ್ಲಿ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಇವರ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಯಾವುದೇ ವಿಚಾರವನ್ನು ಸುಲಭವಾಗಿ ಒಪ್ಕೊಂಬಲ್ಲ. ಹಾಗೆಯೇ ಒಂದು ಫರ್ಮ್ ಡೆಸಿಷನ್ ಇರಲ್ಲ. ಇವಾಗ ತಗೊಂಬೋ ಒಂದು ನಿರ್ಣಯವನ್ನು ಸುಲಭವಾಗಿ ಬೇರೆಯವರ ಪ್ರಭಾವಕ್ಕೆ ಮಣಿದು ಬದಲಾಯಿಸುವಂತಹ ಮನಸ್ಥಿತಿ ಇರುತ್ತೆ. ಆದ್ದರಿಂದ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸರಿ ಎನಿಸುವಂತಹ ಕೆಲಸಗಳನ್ನು ನೀವೇ ಆಯ್ಕೆ ಮಾಡ್ಕೋಬೇಕು. ಹಾಗೆಯೇ ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಹೆಚ್ಚಿನ ಪರಿಶ್ರಮದಿಂದ ಮಾತ್ರ ನೀವು ಅದನ್ನು ಯಶಸ್ಸಿನತ್ತ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ. ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದಗಳು, ಮನಸ್ತಾಪಗಳು ಇರುತ್ತೆ. ಈ ಕಾರಣದಿಂದ ನಿಮ್ಮ ಈ ಮಾತಿನ ಬಲದಿಂದ ಅದನ್ನು ಸರಿಪಡಿಸುವಂತಹ ಒಂದು ಸಾಧ್ಯತೆಗಳಿವೆ. ಒಟ್ಟಾರೆ ಕುಟುಂಬದ ಸಂತೋಷ ಮತ್ತು ಸೌಖ್ಯ ನಿಮ್ಮನ್ನು ಅವಲಂಬಿಸಿರುತ್ತೆ. ಹಾಗೆಯೇ ಅನುಕೂಲ ಆಗದೇ ಇರುವಂತಹ ಯಾವುದೇ ಕೆಲಸವನ್ನು ನೀವು ಆಯ್ಕೆ ಮಾಡ್ಕೊಂಬಲ್ಲ. ಮನಸ್ಸು ಒಳ್ಳೆಯದೇ ಇರ್ಬೋದು, ಆದರೆ ನೀವು ತುಂಬ ಚೂಸಿ, ನಿಮಗೆ ಬೇಕಾಗಿರೋ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಮುಂದುವರಿತೀರಿ. ಅದನ್ನು ನಿಧಾನಗತಿ ಇರಬೇಕು. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಗೆಲ್ಲಲೇಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ನೀವು ಗೆಲುವಿನ ಕಡೆ ನಡೀತೀರಿ, ತೊಂದರೆ ಇಲ್ಲ. ಆದರೆ ವಿದ್ಯಾರ್ಥಿಗಳು ಮಾತ್ರ ಸ್ವಲ್ಪ ಹೆಚ್ಚಿನ ಪರಿಶ್ರಮದಿಂದ ಮಾತ್ರ ತಮ್ಮ ಈ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಸಾಕು ಪ್ರಾಣಿಗಳ ಬಗ್ಗೆ ಎಚ್ಚರಿಕೆ ಇರಲಿ, ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಬಂದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕಷ್ಟು ಲಾಭ ದೊರೆಯುತ್ತೆ. ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಡಿ, ಒಳ್ಳೆಯ ಆರೋಗ್ಯ ನಿಮ್ಮನ್ನು ಕಾಪಾಡುತ್ತೆ. ಕಟಕ ರಾಶಿಯಲ್ಲಿ ಜನಿಸಿರೋರು ಉತ್ತಮ ಆದಾಯ ಇರುತ್ತೆ. ಆದಾಯದ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ. ಇವರ ನಿರೀಕ್ಷೆಗೂ ಮೀರಿದ ಆದಾಯ ಇವರಿಗೆ ದೊರೆಯುತ್ತೆ. ಆದರೆ ಏನಪ್ಪ ಮಾಡ್ತಾರೆ, ಇವರು ಈ ಖರ್ಚು ವೆಚ್ಚದ ಮೇಲೆ ಗಮನವನ್ನು ಕೇಂದ್ರೀಕರಿಸಲ್ಲ. ಅನಾವಶ್ಯಕವಾದ ವಿಚಾರಗಳಿಗೆ
ಹೆಚ್ಚಿನ ಹಣವನ್ನು ವಿನಿಯೋಗಿಸ್ತಾರೆ. ಈ ಕಾರಣದಿಂದ ಈ ದಿನ ಇವರು ಹಣಕಾಸಿನ ಕೊರತೆಯನ್ನು ಎದುರಿಸಬೇಕಾಗತ್ತೆ. ಏನೇ ಕೊರತೆ ಇದ್ದರೂ ಕೂಡ ಇವರಿಗೆ ಕಷ್ಟ ಬರೋದಕ್ಕೆ ಆತ್ಮೀಯರು ಬಿಡಲ್ಲ. ಕುಟುಂಬದ ಸದಸ್ಯರಿಗಿಂತ ಬಂಧು ಬಳಗದವರ ಒಂದು ಪ್ರೀತಿ ವಿಶ್ವಾಸವನ್ನು ಇವತ್ತು ಹೆಚ್ಚಾಗಿ ಗಳಿಸ್ತಾರೆ. ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ವಿಚಾರಗಳಿದ್ದರೂ, ಸಣ್ಣ ಪುಟ್ಟ ವ್ಯವಹಾರಗಳು ಅಥವಾ ಜವಾಬ್ದಾರಿಗಳಿದ್ದರೂ ಇವರು ಹೆಚ್ಚಿನ ಒಂದು ಕಾರ್ಯತತ್ಪರತೆಯಿಂದನೇ ಮಾಡಬೇಕಾಗುತ್ತೆ. ಕಷ್ಟ ನಷ್ಟದ ಒಂದು ಪ್ರಮೇಯ ಅಥವಾ ಸನ್ನಿವೇಶಗಳು ಎದುರಾಗುವಂತಹ ಸಾಧ್ಯತೆಗಳಿವೆ. ಇಷ್ಟಾದರೂ ಕೂಡ ಇವರು ಸಹ ಶಾಂತಿಯಿಂದ ಇರ್ತಾರೆ. ಕುಟುಂಬದಲ್ಲಿ ಸಹ ಶಾಂತಿ ನೆಮ್ಮದಿ ನೆಲೆಸುವಂತೆ ಇವರು ಮಾಡೋದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇಲ್ಲಿ ಕ್ರಮೇಣವಾಗಿ ಏನಾಗುತ್ತೆ, ಇವರಿಗೆ ಅನಿರೀಕ್ಷಿತವಾದಂತಹ ಧನಲಾಭ ಬರುತ್ತೆ. ಆಗ ಹಣದ ಒಂದು ಕೊರತೆ ಕಡಿಮೆ ಆಗ್ತಾ ಹೋಗುತ್ತೆ. ಉದ್ಯೋಗದ ವಿಚಾರದಲ್ಲಿ ಬಂದಾಗ ಹಲವಾರು ವಿಚಾರದಲ್ಲಿ ಇವರು ದುಡುಕಿನಿಂದ ತೀರ್ಮಾನಗಳನ್ನು ತಗೊಳ್ತಾರೆ. ಇದರಿಂದ ಕೇವಲ ಇವರಿಗೂ ಮಾತ್ರ ತೊಂದರೆ ಆಗಲ್ಲ, ಇವರ ಸಹೋದ್ಯೋಗಿಗಳಿಗೂ ಸಹ ತೊಂದರೆ ಆಗುತ್ತೆ. ಆದರೆ ಅವರು ಏನು ಮಾಡ್ತಾರೆ, ಇವರ ಒಳ್ಳೆಯತನಕ್ಕೆ ಮಾರು ಹೋಗಿ ಇವರ ತಪ್ಪು ಒಪ್ಪುಗಳನ್ನು ಕ್ಷಮಿಸ್ತಾರೆ. ಇದರಿಂದ ಉದ್ಯೋಗದಲ್ಲಿ ಎದುರಾಗಬಹುದಾದಂತಹ ಅಡ್ಡಿ ಆತಂಕಗಳು ಪರರ ಅಂದರೆ ಸಹೋದ್ಯೋಗಿಗಳ ಸಹಾಯದಿಂದ ದೂರವಾಗುತ್ತೆ. ಒಟ್ಟಾರೆ ಇವತ್ತಿನ ದಿನ ನಿಮಗೆ ಒಳ್ಳೆಯದೂ ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಿ, ಮುಂದುವರಿರಿ. ಉತ್ತಮ ಆದಾಯ ಇರುತ್ತೆ, ಅದನ್ನು ಸರಿತೂಗಿಸ್ಕೊಂಬಕ್ಕೆ ಪ್ರಯತ್ನ ಪಡಿ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ, ಉತ್ತಮ ಆರೋಗ್ಯ ನಿಮ್ಮನ್ನು ಕಾಪಾಡುತ್ತೆ. ಸಿಂಹ ರಾಶಿಯಲ್ಲಿ ಜನಿಸಿರೋರು ಇವರಿಗೆ ಒಳ್ಳೆಯ ಆತ್ಮವಿಶ್ವಾಸ ಇರುತ್ತೆ, ಒಳ್ಳೆಯ ಬುದ್ಧಿವಂತಿಕೆ ಇರುತ್ತೆ. ಇವರನ್ನು ನಂಬಿ ನೀವು ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಅದನ್ನು ಪರಿಪಕ್ವವಾಗಿ ಮುಂದುವರಿಸ್ಬೋದು, ಹಾಗೆ ಯಶಸ್ಸನ್ನು ಗಳಿಸ್ಬೋದು. ಆದರೆ ಇವತ್ತು ಇವರ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಮಾರ್ಪಾಡು ಕಂಡುಬರುತ್ತೆ. ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ. ಮುಖ್ಯವಾಗಿ ದೈಹಿಕ ದೌರ್ಬಲ್ಯ ಇವರನ್ನು ಇವತ್ತು ಕಾಡುತ್ತೆ. ಇವಾಗ ಕೈ ಕಾಲುಗಳಲ್ಲಿ ಆಗ್ಬೋದು, ಅಥವಾ ತಲೆನೋವು, ಹೆಚ್ಚಾದ ತಲೆನೋವು ಬರ್ಬೋದು. ಈ ರೀತಿ ಸ್ವಲ್ಪ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳಿವತ್ತು ನಿಚ್ಚಳವಾಗಿ ಕಂಡುಬರ್ತಿದೆ. ಇಷ್ಟಾದರೂ ಕೂಡ ಬೇರೆಯವರಿಗೆ ತಮ್ಮ ನ್ಯೂನ್ಯತೆಯನ್ನು ತಿಳಿಸದೆ ಇವರೇನು ಮಾಡ್ತಾರೆ, ಯಶಸ್ಸಿನಲ್ಲಿ ತಮ್ಮ ದಿನವನ್ನು ಕಳೀತಾ ಹೋಗ್ತಾರೆ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರನ್ನ ಯಾರನ್ನೂ ಸುಲಭವಾಗಿ ನಂಬಲ್ಲ, ಸ್ವತಂತ್ರವಾಗಿ ಅದನ್ನು ನಿರ್ವಹಿಸ್ತಾರೆ. ತಮ್ಮ ಗೌರವಕ್ಕೆ, ತಮ್ಮ ಮರ್ಯಾದೆಗೆ ಕುಂದು ಬರುವಂತಹ ಕೆಲಸ ಕಾರ್ಯಗಳನ್ನ ಇವರು ಒಪ್ಕೊಂಬೋದೇ ಇಲ್ಲ. ಅದು ಮುಖ್ಯ. ಬೇರೆಯವರ ಕೆಲಸ ಕಾರ್ಯದಲ್ಲಿ ಇವರು ಯಾವುದೇ ಕಾರಣಕ್ಕೂ ತಮ್ಮನ್ನು ತಾವು ತೊಡಗಿಸ್ಕೊಂಬಲ್ಲ, ಅದರ ಮಧ್ಯೆ ಹೋಗಲ್ಲ. ಹಾಗೆಯೇ ಬೇರೆಯವರ ಪ್ರಭಾವವನ್ನು ಸಹ ಇವರು ತಡ್ಕೊಂಬಲ್ಲ. ಸಾಧ್ಯವಾದಷ್ಟು ಇವರು ಜನರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ಅಂದರೆ ಏಕಾಂಗಿಯಾಗಿರ್ತಾರೆ, ಆದರೂ ತಮ್ಮ ಕೆಲಸವನ್ನು ತಾವು ಮುಂದುವರಿಸ್ತಾರೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಉದ್ಯೋಗದ ವಿಚಾರಕ್ಕೆ ಬಂದಾಗ ನೀವು ಅಧಿಕಾರಿಗಳಾಗಿದ್ದಲ್ಲಿ ಉದ್ಯೋಗವನ್ನು ಬದಲಾಯಿಸ್ತೀರಿ ಅಥವಾ ಇನ್ನೂ ಉನ್ನತ ಮಟ್ಟವನ್ನು ತಲುಪ್ತೀರಿ. ಅದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಇಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಖರ್ಚು ವೆಚ್ಚದ ಮೇಲೆ ಗಮನವನ್ನು ಹರಿಸಬೇಕು. ಆರೋಗ್ಯದ ವಿಚಾರದಲ್ಲಿ ಆತ್ಮಶಕ್ತಿಯ ಕೊರತೆ ಕಂಡುಬರುತ್ತೆ, ಎಚ್ಚರಿಕೆಯಿಂದ ಮುಂದುವರಿಯಿರಿ. ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಇವರು ತಪ್ಪು ಯಾರದೇ ಇರಲಿ, ತಾವೇ ತಪ್ಪು ಮಾಡಿರಲಿ, ಏನು ಮಾಡ್ತಾರೆ, ಹೆಚ್ಚಿನ ಯೋಚನೆಗೆ ಒಳಗಾಗ್ತಾರೆ. ಅಂದರೆ ಇವರ ಒಂದು ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ಯಾವುದೇ ರೀತಿಯ ತಪ್ಪು ಆಗಬಾರ್ದು, ಯಾವುದೇ ರೀತಿಯಲ್ಲೂ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಉಂಟಾಗಬಾರ್ದು ಅನ್ನೋದೇ ಇವರ ಮನಸ್ಸಿನಲ್ಲಿ ಇರುತ್ತೆ. ಈ ಕಾರಣದಿಂದ ಇವರು ಹೆಚ್ಚಿನ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಯಾವಾಗ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ, ತಮ್ಮ ಕೆಲಸ ಕಾರ್ಯಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತಗೊಂಬುವಂತಹ ಸಾಧ್ಯತೆಗಳಿವೆ. ಇಲ್ಲಿ ಕೆಲಸ ಕಾರ್ಯದಲ್ಲಿ ತೊಂದರೆ ಉಂಟಾದಾಗ ತಮ್ಮ ಸಹನೆಯನ್ನು ಕಳ್ಕೊತಾರೆ. ಇವರು ಬೇರೆಯವರನ್ನ ಟೀಕೆ ಮಾಡ್ತಾರೆ, ಬೇರೆಯವರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾರೆ. ಉದ್ದೇಶಪೂರ್ವಕವಾಗಿ ಎಲ್ಲ ಒಂದು ಪರಿಸ್ಥಿತಿ ಆ ರೀತಿ ಇವರ ಕೈಲಿ ಮಾಡ್ತಾರೆ. ಇಷ್ಟಾದರೂ ಕೂಡ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಂಬಲ್ಲ. ಹಾಗೆ ನಿರಾಸೆಗೆ ಇವರ ಬಳಿ ಜಾಗನೇ ಇರಲ್ಲ, ನಿರಾಸೆ ಪಡಲ್ಲ ಯಾವುದಕ್ಕೂ.
ಸತತ ಪ್ರಯತ್ನದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಇವತ್ತಿವರು ಯಶಸ್ಸನ್ನು ಗಳಿಸ್ತಾರೆ. ಒಂದು ಮುಖ್ಯವಾದಂತಹ ವಿಚಾರ ಅಂದರೆ ಆತ್ಮವಿಶ್ವಾಸ ಬೇಕು. ಎರಡನೇದೇನಪ್ಪ ಅಂದರೆ ಒಮ್ಮೆ ನೀವೇ ತೆಗೆದುಕೊಂಡ ಒಂದು ತೀರ್ಮಾನಗಳನ್ನು ಸುಲಭವಾಗಿ ಬದಲಾಯಿಸೋದಕ್ಕೆ ಹೋಗಬೇಡಿ. ಆಗ ನೀವು ಬೇರೆಯವರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಕಷ್ಟ ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯದಲ್ಲಿ ಮುಂದುವರಿರಿ. ಕಾರಣ ಏನಪ್ಪ ಅಂದರೆ ಕುಟುಂಬದ ವಿಚಾರ ಆದರೂ ಅಷ್ಟೇ, ಉದ್ಯೋಗ ಆದರೂ ಅಷ್ಟೇ, ಯಾವುದೇ ಆದರೂ ಅಷ್ಟೇ ನಿಮ್ಮ ಆತ್ಮೀಯರು ತಾವಾಗಿಯೇ ಬಂದು ನಿಮಗೆ ಸಹಕಾರವನ್ನು ಕೊಡ್ತಾರೆ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೆಯ ದಿನ ಅಂದರೆ ಯಾವುದೇ ರೀತಿ ತಪ್ಪೇನೂ ಇರಲ್ಲ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ, ಆದರೆ ಅನಾವಶ್ಯಕ ವಿಚಾರಗಳಿಗೆ ಖರ್ಚನ್ನು ಮಾಡ್ತೀರಿ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ಅದು ಹೇಗಪ್ಪ ಅಂದರೆ ಜ್ಯೂಸ್ ಕುಡಿಯೋದು, ಬೇರೆ ಕಡೆ ಹೋಗಿ ನೀರು ಕುಡಿಯೋದು, ಇಂಥದ್ದು ದ್ರವ ಆಹಾರದ ಮೂಲಕ ತೊಂದರೆ ಆಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ತುಲಾ ರಾಶಿಯವರ ವಿಚಾರಕ್ಕೆ ಬಂದಾಗ ಇವರ ಮಾನಸಿಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ಇವನ ಮನಸ್ಸನ್ನು ಇವರು ತಮ್ಮ ಹಿಡಿತದಲ್ಲಿ ಹಿಡ್ಕೊಂಬಕ್ಕೆ ಸಾಧ್ಯ ಇಲ್ಲ. ಹಾಗಂದಾಕ್ಷಣಕ್ಕೆ ತಮ್ಮ ತೀರ್ಮಾನಗಳನ್ನು ತಪ್ಪಾಗಿ ತಗೋತಾರೆ ಅಥವಾ ತೀರ್ಮಾನಗಳನ್ನು ಬದಲಾಯಿಸ್ತಾರೆ ಅಂತಲ್ಲ. ಇವರ ಮನಸ್ಸು ಯಾವ ರೀತಿ ಇರುತ್ತೆ ಅಂದರೆ ಯಾವುದೋ ಒಂದು ಕೆಲಸ, ಅದು ಸರಳವಾದದ್ದಾಗಲಿ ಅಥವಾ ಕ್ಲಿಷ್ಟಕರವಾದಂತಹ ಕೆಲಸ ಕಾರ್ಯ ಆಗಲಿ, ಅದನ್ನು ಬೇಗ ಮಾಡಿ ಮುಗಿಸ್ಬೇಕು. ಸ್ವಲ್ಪನೂ ಯೋಚನೆ ಮಾಡಲ್ಲ. ತುಂಬ ಬುದ್ಧಿವಂತಿಕೆ ಇರುತ್ತೆ ಅಂದ್ಕೊಂಬೋಣ, ತುಂಬ ಇಂಟೆಲಿಜೆನ್ಸ್ ಫೆಲೋಸು, ಆದರೂ ಒಂದು ಚೂರು ಯೋಚನೆ ಮಾಡಲ್ಲ. ಇವರ ಗುರಿ ಒಂದೇ, ಅದೇನಪ್ಪ ಅಂದರೆ ಇವರ ಕೆಲಸ ಕಾರ್ಯಗಳು ಸಾಧ್ಯವಾದಷ್ಟು ಬೇಗ ಮುಗಿಬೇಕು ಅಂತ. ಈ ಕಾರಣದಿಂದ ಏನು ಮಾಡ್ತಾರೆ, ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಇವರಲ್ಲಿ ಮಾನಸಿಕ ಶಕ್ತಿ ಕಡಿಮೆ ಇರುತ್ತೆ, ಮನಸ್ಸಿನ ಮೇಲೆ ಹತೋಟಿ ಇರಲ್ಲ, ಆದರೆ ದೈಹಿಕವಾಗಿ ಸದೃಢರಾಗಿರ್ತಾರೆ. ಇದರಿಂದ ಎದುರಾಗುವ ಅಪಾಯದ ಸನ್ನಿವೇಶವನ್ನಾಗಲಿ ಅಥವಾ ಕಷ್ಟ ನಷ್ಟಗಳಿಗಾಗಲಿ ಇವರು ಯಾವುದೇ ರೀತಿ ಭಯವನ್ನು ಪಡಲ್ಲ. ಅತಿಯಾದ ಆತ್ಮವಿಶ್ವಾಸ ಇರುತ್ತೆ. ಆ ಆತ್ಮವಿಶ್ವಾಸವನ್ನು ಸರಿಯಾದ ಹಾದಿಯಲ್ಲಿ ಇವರು ಬಳಸ್ಕೊಂಬೋದ್ರಲ್ಲಿ ವಿಫಲರಾಗ್ತಾರೆ. ಆದರೂ ಕೂಡ ತಮ್ಮ ಪಾಲಿನ ಕರ್ತವ್ಯವನ್ನು ಅಥವಾ ಜವಾಬ್ದಾರಿಯನ್ನು ಸತತವ ಪರಿಶ್ರಮದಿಂದ ಪೂರ್ಣಗೊಳಿಸ್ತಾರೆ. ಹಾಗೆ ಪ್ರತಿಯೊಬ್ಬರ ಗಮನವನ್ನು ಸೆಳೆಯೋರಲ್ಲಿ ಸಫಲರಾಗ್ತಾರೆ. ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅವರ ಮನಸ್ಸಿನಲ್ಲೂ ಒಂದೇ ಇರುತ್ತೆ, ಏನು ಅಂದರೆ ಎಲ್ಲರೂ ನನ್ನ ಹೊಗಳಬೇಕು ಅಂತ. ಆದ್ದರಿಂದ ಅವರು ಸತತ ಪ್ರಯತ್ನದಿಂದ ಬೇರೆಯವರು ಅಚ್ಚರಿ ಪಡಬೇಕು, ಆ ರೀತಿ ಅತ್ಯುನ್ನತ ಮಟ್ಟವನ್ನು ತಲುಪ್ತಾರೆ ಕಲಿಕೆಯಲ್ಲಿ. ಈ ರೀತಿ ಉದ್ಯೋಗದಲ್ಲಿ ಸಹ ಒಳ್ಳೆಯದೇ ಇದೆ, ಯಾವುದೇ ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಬರಲ್ಲ. ಖರ್ಚು ವೆಚ್ಚದ ವಿಚಾರದಲ್ಲಿ ನಿಮ್ಮ ಹಿಡಿತ ಖಂಡಿತವಾಗೂ ಇದ್ದೇ ಇರುತ್ತೆ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಉಸಿರಾಟಕ್ಕೆ ಸಂಬಂಧಪಟ್ಟ ದೋಷ ಇದ್ದರೆ ವೈದ್ಯರನ್ನು ಭೇಟಿಯಾಗೋದು ತುಂಬ ಉತ್ತಮ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಸ್ವಲ್ಪ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡೋದು ಒಳ್ಳೆಯದು. ಒಂದು ವೇಳೆ ದೈಹಿಕವಾಗಿ ಉತ್ತಮ ಆರೋಗ್ಯ ಇರುತ್ತೆ ಅಂತ ಅಂದ್ಕೊಂಬೋಣ. ಆಗ ಏನಾಗ್ಬೋದಪ್ಪ ಅಂದರೆ ಈ ಇಳಿಜಾರು ಪ್ರದೇಶದಲ್ಲಿ ಅಥವಾ ನೀರಿರುವ ಪ್ರದೇಶದಲ್ಲಿ ಕಾಲು ಜಾರಿ ಬೀಳ್ಬೋದು. ಬಿದ್ದಾಗ ಈ ತಲೆ ಅಥವಾ ಬೆನ್ನಿಗೆ ಪೆಟ್ಟಾಗುವಂತಹ ಸಾಧ್ಯತೆಗಳಿವೆ. ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಹಣಕಾಸಿನ ವಿಚಾರಕ್ಕೆ ತಂದಾಗ ಈ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಕೊರತೆ ಕಂಡು ಬರುತ್ತೆ. ಎಷ್ಟೇ ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿದರೂ ಕೂಡ ಇಂದಿನ ಖರ್ಚು ವೆಚ್ಚಗಳು ಸ್ವಲ್ಪ ಈ ಕುಟುಂಬದ ವಿಚಾರದಲ್ಲಿ ಹೆಚ್ಚಾಗ್ಬಿಡುತ್ತೆ. ನಿಮಗೆ ಗೊತ್ತಿರುತ್ತೆ ಯಾವುದೋ ವಿಚಾರಕ್ಕೆ ದುಡ್ಡನ್ನು ಖರ್ಚು ಮಾಡೋದು ವೇಸ್ಟ್ ಅಂತ, ಆದರೆ ಕುಟುಂಬದ ಇತರೆ ಸದಸ್ಯರ ಪ್ರಭಾವಕ್ಕೆ ಮಣಿಲೇಬೇಕಾಗುತ್ತೆ. ನೀವು ಬೇಡದ ವಿಚಾರಗಳಿಗೆ ಹಣವನ್ನು ವಿನಿಯೋಗಿಸ್ತೀರಿ. ಇದರಿಂದ ಹಣದ ಕೊರತೆ ಕಂಡುಬರುತ್ತೆ. ಇನ್ನು ಅನಿವಾರ್ಯವಾಗಿ ಕೆಲವೊಂದು ಕೆಲಸ ಕಾರ್ಯಗಳಿಂದ ನೀವು ಇರುವ ಪ್ರದೇಶದಿಂದ ದೂರದ ಊರಿಗೆ ಹೋಗ್ತೀರಿ. ಉದಾಹರಣೆ, ಕೆಲಸದ ನಿಮಿತ್ತ ಯಾವುದೋ ಒಂದು ಕೆಲಸ ಇರುತ್ತೆ, ಹೋಗ್ತೀರಿ. ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ, ನೀವು ಬಡ್ತಿ ಸಿಕ್ಕ ಕಾರಣ ಬೇರೆ ಊರಿಗೆ ಹೋಗಿ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಈ ರೀತಿ ಕಂಡು ಬರ್ತಾ ಇದೆ. ಒಟ್ಟಾರೆ ಜೀವನದಲ್ಲಿ ಅದು ಕುಟುಂಬದ ವಿಚಾರ ಆಗಲಿ ಅಥವಾ ಉದ್ಯೋಗ ವಿಚಾರ ಆಗಲಿ, ಅದು ಬೇರೆ ಯಾವುದೇ ಆಗಲಿ,
ಉತ್ತಮ ಪರಿವರ್ತನೆ ಅಂದರೆ ಉತ್ತಮ ಚೇಂಜಸ್ಸು ಇವತ್ತು ಸಿಗುತ್ತೆ. ಇದರಿಂದ ಏನಪ್ಪ ಅಂದರೆ ನಿಮಗೆ ಸಂತೋಷ ಮತ್ತು ಸಂಭ್ರಮದ ವಾತಾವರಣದಲ್ಲೇ ಇರುವಂತೆ ಆಗುತ್ತೆ. ನಿಮ್ಮ ತಾಯಿಯವರ ಬಗ್ಗೆ ಮಾತ್ರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅದು ಬಿಟ್ಟು ಬೇರೆ ಏನೂ ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲೂ ತೊಂದರೆ ಇಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಸಹ ಯಾವುದೇ ಪ್ರಾಬ್ಲಮ್ ಖಂಡಿತ ಕಂಡುಬರಲ್ಲ. ಧನು ರಾಶಿಯಲ್ಲಿ ಜನಿಸಿರೋರು ಇವರ ವಿಚಾರದಲ್ಲಿ ಕೆಲವರಿಗೆ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ತುಂಬ ಬುದ್ಧಿವಂತಿಕೆ ಇರುತ್ತೆ, ಬುದ್ಧಿವಂತರಾಗಿರ್ತಾರೆ. ಆದರೆ ಉನ್ನತ ವಿದ್ಯಾಭ್ಯಾಸವನ್ನು ಪಡೆಯೋದ್ರಲ್ಲಿ ಸ್ವಲ್ಪ ವಿಫಲತೆಯನ್ನು ಸಾಧಿಸ್ತಾರೆ. ಈ ದಿನ ಸಹ ಅಷ್ಟೇ ಹೆಚ್ಚಿನ ಪ್ರಯತ್ನವನ್ನು ಪಡ್ತಾರೆ, ಆದರೆ ಅದು ಸಾಧ್ಯ ಆಗಲ್ಲ. ಕೆಲ ದಿನಗಳ ಕಾಲ ಮುಂದೆ ಹೋಗುತ್ತೆ. ಆತ್ಮವಿಶ್ವಾಸನ ಬಿಡಬೇಡಿ. ಮುಂದೊಂದು ದಿನ ಒಳ್ಳೆಯ ದಿನ ಖಂಡಿತ ಬರುತ್ತೆ. ಯಾವುದೇ ವಿಚಾರ ಬಂದ್ರೂ ಅಷ್ಟೇ ನಿಮ್ಮ ಮನಸ್ಸಿಗೆ ತಕ್ಕಂತಹ ತೀರ್ಮಾನವನ್ನು ತಗೋತೀರಿ. ಹಾಗೆ ಅದರಿಂದ ಬರೋ ಒಂದು ಪ್ರತಿಫಲ ಸಹ ಅದರ ಬಗ್ಗೆ ನಮಗೆ ವಿಶೇಷವಾದಂತಹ ನಿರೀಕ್ಷೆ ಇರುತ್ತೆ. ಯಾವಾಗ ನೀವು ನಿರೀಕ್ಷಿಸಿದಂತಹ ಯಶಸ್ಸು ಅಥವಾ ಫಲಿತಾಂಶ ನಿಮಗೆ ಸಿಗಲ್ವೋ ಆವಾಗ ಮನಸ್ಸಿಗೆ ಬೇಸರ ಉಂಟಾಗುತ್ತೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ. ಸಾಧ್ಯವಾದಷ್ಟು ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳಿ. ಕಾರಣ ಒಂದೇ ಒಂದು, ನಿಮಗೆ ಉತ್ತಮ ಸ್ನೇಹಿತರು ಇರ್ತಾರೆ. ನಿಮ್ಮ ಕುಟುಂಬದಲ್ಲಿ ಸಹ ಸದಸ್ಯರ ಸಂಪೂರ್ಣ ಸಹಕಾರ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಒಂದು ವೇಳೆ ನಿಮಗೆ ಸೋಲುಂಟಾಗುವ ಸಂದರ್ಭ ಬಂದಾಗ ಪ್ರತಿಯೊಬ್ಬರೂ ಬಂದು ಒಗ್ಗಟ್ಟಿನಿಂದ ನಿಮ್ಮ ಪರವಾಗಿ ನಿಲ್ತಾರೆ. ಹಾಗೆಯೇ ವಿದ್ಯಾರ್ಥಿಗಳನ್ನು ಸಹ ಅಷ್ಟೇ. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಸ್ವಾರ್ಥದ ಮನೋಭಾವನೆ ಬರುತ್ತೆ, ನಾನು ಹೋದರೂ ಸಾಕು ಅಂತ. ಆದರೆ ಅವರ ಜೊತೆ ಇರ್ತಾರೆ ಸಹವರ್ತಿಗಳು, ಅವರು ಇವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೀತಾರೆ. ಒಟ್ಟಾರೆ ಇವತ್ತು ಸುಖಮಯವಾದಂತಹ ದಿನ. ನಿಮ್ಮ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಸುಲಭವಾಗಿ ಕೈ ಹತ್ತುತ್ತೆ, ಯಶಸ್ಸನ್ನು ಸಹ ಗಳಿಸುತ್ತೆ. ಹಾಗೆಯೇ ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ತೊಂದರೆ ಖಂಡಿತವಾಗ್ಲೂ ಬರಲ್ಲ. ಇನ್ನು ಆರೋಗ್ಯದಲ್ಲಿ ಸಹ ಅಷ್ಟೇ. ಅನಾರೋಗ್ಯ ಇದ್ದರೂ ಕೂಡ ಅದು ಉತ್ತಮ ಪರಿವರ್ತನೆ ಅಥವಾ ಉತ್ತಮ ಆರೋಗ್ಯವನ್ನು ಗಳಿಸುವಂತಹ ಸಾಧ್ಯತೆಗಳು ಇವತ್ತು ಕಂಡುಬರ್ತಿದೆ. ಮಕರ ರಾಶಿಯಲ್ಲಿ ಜನಿಸಿರೋರು ಇವರು ತುಂಬ ಒಂದು ಶಾಂತ ಸ್ವಭಾವದಿಂದ ಇರ್ತಾರೆ. ಬೇರೆಯವರ ಜೊತೆ ಅನಾವಶ್ಯಕವಾಗಿ ಮಾತನ್ನು ಸಹ ಆಡಲ್ಲ, ಬೇರೆಯವರ ವಿಚಾರಕ್ಕೆ ಹೋಗಲ್ಲ. ಈ ರೀತಿ ಇರ್ತಾರೆ ಇವರು ದಿನದ ಆರಂಭದಿಂದಾನೆ. ಆದರೆ ಏನಾಗುತ್ತಪ್ಪ ಅಂದರೆ ಇವರ ಈ ಮೌನವನ್ನು ತಪ್ಪಾಗಿ ಭಾವಿಸ್ತಾರೆ. ಇವರ ಜೊತೆಯಲ್ಲಿರೋರು ಅವರೇನು ಮಾಡ್ತಾರೆ, ಇವರ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾವಾಗ ತಮಗೇ ತೊಂದರೆ ಆಗುವಂತಹ ಸಂದರ್ಭ ಬರುತ್ತೆ ಆಗ ಇವರು ಸಹನೆಯನ್ನು ಕಳ್ಕೊತಾರೆ. ತಮ್ಮ ವಿರೋಧಿಗಳು, ಈ ಪದವನ್ನು ಉಪಯೋಗಿಸೋಕ್ಕೆ ಬೇಜಾರಾಗುತ್ತೆ. ಇವರ ಕೆಲಸಕ್ಕೆ ತೊಂದರೆ ಕೊಡೋಕ್ಕೆ ಯಾರು ಬರ್ತಾರೆ ಅವರ ವಿರುದ್ಧ ಒಂದು ರೀತಿ ಸಿಡಿದೇಳ್ತಾರೆ, ಮೌನವನ್ನು ಬಿಡ್ತಾರೆ, ಅವರನ್ನು ಟೀಕಿಸ್ತಾರೆ, ಅವರನ್ನು ವಿರೋಧ ಮಾಡ್ತಾರೆ. ಕೊನೆಗೆ ಈ ಆಕ್ರೋಶವನ್ನು ನೋಡಿ ಇವರ ವಿರೋಧಿಗಳೆಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಇವರು ತಂಟೆಗೆ ಬರೋದೇ ಇಲ್ಲ. ಆ ನಂತರ ಇವರ ಪಾಡಿಗೆ ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತಾರೆ. ಈ ಕುಟುಂಬದ ವಿಚಾರಕ್ಕೆ ಬಂದಾಗ ಮಾತ್ರ ಇವರ ತಾಯಿಗೆ ಸಂಬಂಧಪಟ್ಟಂತಹ ಆಸ್ತಿ ಆಗ್ಬೋದು ಅಥವಾ ಹಣಕಾಸಿರ್ಬೋದು, ಅದರಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ. ದುಡುಕುತನ ತೋರದೆ ಸ್ವಲ್ಪ ಮಾತುಕತೆಯಿಂದ ಮಾತ್ರ ಇವತ್ತು ಎದುರಾಗುವ ಸಮಸ್ಯೆಗಳಿಗೆ ನೀವು ಸುಲಭವಾದಂತಹ ಒಂದು ಪರಿಹಾರವನ್ನು ಕಂಡುಹಿಡಿಬೋದು. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ದುಡುಕುತನದಿಂದ ಯಾವುದೇ ನಿಲುವನ್ನು ತಗೋಬೇಡಿ ಹಣಕಾಸಿನ ವಿಚಾರದಲ್ಲಿ, ಅದು ಮುಖ್ಯ. ದಾಢ್ಯತೆ ಇರುತ್ತೆ ಅಂದ್ಬಿಟ್ಟು ಯಾರು ಜಗಳ ಕಾಯಕ್ಕೆ ಹೋಗಬೇಡಿ. ಎಲ್ಲರ ಮನಸ್ಸನ್ನು ಗೆಳೆಯೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಪ್ರಭಾವದಿಂದ ಅನೇಕ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡುವಂತಹ ಸಾಧ್ಯತೆಗಳಿವೆ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ನಿಮಗಿರುತ್ತೆ. ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ನಿಮ್ಮ ಬಾಳ ಸಂಗಾತಿ ಅಂದರೆ ನಿಮ್ಮ ಪತಿ ಆಗ್ಬೋದು ಅಥವಾ ನಿಮ್ಮ ಪತ್ನಿ ಆಗ್ಬೋದು, ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರುತ್ತೆ. ಸಾಧ್ಯವಾದಷ್ಟು ಅದನ್ನು ಈ ನೆಗ್ಲಿಜೆನ್ಸಿ ಇರಬಾರ್ದು, ಹೆಚ್ಚಿನ ಈ ಗಮನವನ್ನು ನೀಡೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ.
ಇನ್ನು ಈ ದಿನದ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಬಂದಾಗ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ನಿಮ್ಮ ಒಂದು ಪರಿಶ್ರಮದಿಂದ ಯಶಸ್ಸನ್ನು ಕಾಣುತ್ತೆ. ಅದು ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ಸಹ ನೀವು ಯಾವುದೇ ಒಂದು ನಿರ್ವಂಚನೆ ಇಲ್ದಿರ ಆತ್ಮವಿಶ್ವಾಸದಿಂದ ಮುಂದುವರಿತೀರಿ. ಆದ್ದರಿಂದ ಎಲ್ಲರ ಮನಸ್ಸನ್ನು ಗೆಲ್ಲೋದರಲ್ಲಿ, ಎಲ್ಲರ ಪ್ರೀತಿಯನ್ನು ಸಂಪಾದಿಸೋದ್ರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ. ಈ ಒಂದು ಕೆಲಸ ಕಾರ್ಯಕ್ಕೆ ವಯಸ್ಸಿನ ಇತಿಮಿತಿನೇ ಇಲ್ಲ. ಚಿಕ್ಕ ಮಕ್ಕಳಾದ್ರೂ ಅಷ್ಟೇ ಬೇರೆಯವರಿಗೆ ಸಹಾಯ ಮಾಡ್ತವೆ. ಓದ್ತಾ ಇರೋರು ಅಷ್ಟೇ ಬೇರೆಯವರಿಗೆ ಸಹಾಯ ಮಾಡ್ತಾರೆ. ವಯೋವೃದ್ಧರು ಸಹ ಇವತ್ತು ಏನು ಮಾಡ್ತಾರೆ, ಈ ರಾಶಿಯಲ್ಲಿ ಹುಟ್ಟಿರೋರು ತಮ್ಮ ವಯಸ್ಸನ್ನು ಮರೆತು ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ. ಮತ್ತೊಂದು ವಿಚಾರ ಅಂದರೆ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದಂತಹ ತಿರುವು ಕಂಡುಬರುತ್ತೆ. ಅದು ಒಳ್ಳೆಯದೇ ಆಗಿರುತ್ತೆ. ಬೇರೆಯವರ ಸಹಾಯದಿಂದ ಹೆಚ್ಚಿನ ಬಂಡವಾಳವನ್ನು ಹೂಡಿ ನಿಮ್ಮ ವ್ಯಾಪಾರ ಕ್ಷೇತ್ರವನ್ನು ವಿಸ್ತರಿಸ್ತೀರಿ. ಇದರಿಂದ ಪ್ರತಿಯೊಬ್ಬರಿಗೂ ಅನುಕೂಲತೆ ಕಂಡುಬರುತ್ತೆ. ಸ್ವಂತ ವ್ಯಾಪಾರ ಸರಿ, ಸ್ವಂತ ಉದ್ದಿಮೆ ಇದ್ದರೂ ಅಷ್ಟೇ ನೀವು ನಿಮ್ಮ ನೌಕರರಿಗೆ ಅನುಕೂಲಗಳನ್ನು ಕಲ್ಪಿಸಿಕೊಡ್ತೀರಿ. ಈ ಕಾರಣದಿಂದ ನಿಮಗೆ ಕೇವಲ ಕುಟುಂಬ ಮಾತ್ರ ಅಲ್ಲ, ಈ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಒಟ್ಟಾರೆ ಉನ್ನತ ಮಟ್ಟದ ಗೌರವ, ಸ್ಥಾನ, ಮಾನ, ಪ್ರತಿಷ್ಠೆ ಎಲ್ಲ ಸಿಗುತ್ತೆ. ಒಟ್ಟಾರೆ ಕುಟುಂಬದ ಸದಸ್ಯರ ಜೊತೆ ಹಿಂದೆ ಹೆಚ್ಚಿನ ವೇಳೆಯನ್ನು ಕಳೀತೀರಿ. ಹಣಕಾಸಿನ ತೊಂದರೆ ಬರಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ಆದರೂ ಕೂಡ ಮಾನಸಿಕ ಒಂದು ಚಿಂತೆ ನಿಮ್ಮನ್ನು ಸದಾ ಕಾಡುತ್ತೆ ಯಾವುದಾದ್ರೂ ಒಂದು ವಿಚಾರಕ್ಕೆ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ಈ ಮೀನ ರಾಶಿಯವರ ಇಂದಿನ ಜೀವನದಲ್ಲಿ ಸ್ವಲ್ಪ ವ್ಯತಿರಿಕ್ತ ಫಲಿತಾಂಶಗಳು ಬರುವಂತಹ ಸಾಧ್ಯತೆಗಳಿವೆ. ದಿನನಿತ್ಯದ ಕೆಲಸ ಕಾರ್ಯಗಳಾದರೂ ಕೂಡ ಬಹುದಿನದಿಂದ ಅದೇ ಕೆಲಸವನ್ನು ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಅಂತಹ ಕೆಲಸ ಕಾರ್ಯ ಆದರೂ ಕೂಡ ಸ್ವಲ್ಪ ತೊಂದರೆಯನ್ನು ಇವರು ಅನುಭವಿಸ್ತಾರೆ. ಕೇವಲ ಇದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದ ಮಾತ್ರ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಆಗುತ್ತೆ. ಇದನ್ನು ನಾವು ಸಾಮಾನ್ಯವಾಗಿ ಈ ರೊಟೀನ್ ವರ್ಕ್ ಅಂತ ಹೇಳ್ತೀವಲ್ಲ, ಅದು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರಿಗೆ ಒಂದು ಈ ಫರ್ಮ್ ಮೈಂಡ್ ಇರಲ್ಲ. ಹೇಳ್ತಾರಲ್ಲ, ಇವಾಗಿರೋ ಬುದ್ಧಿ ಇವಾಗಿರಲ್ಲ ಅಂತ. ಆ ರೀತಿ ಸದಾಕಾಲ ತಮ್ಮ ಮನಸ್ಸನ್ನು ಬದಲಾಯಿಸ್ತಾರೆ. ಇದರಿಂದ ತಾವು ಮಾಡುವ ಕೆಲಸ ಕಾರ್ಯದ ಮೇಲೆ ಖಂಡಿತವಾಗೂ ಪ್ರಭಾವವಂತೂ ಬಿದ್ದೇ ಬೀರುತ್ತೆ. ಆದ್ದರಿಂದ ಮೊದಲನೇದಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಜೀವನದ ಅತಿ ಮುಖ್ಯವಾದಂತಹ ಘಟ್ಟ ಅಥವಾ ಅತಿ ಮುಖ್ಯವಾದಂತಹ ಅವಕಾಶವನ್ನು ಇವತ್ತು ನಿಮ್ಮ ಕೈ ಸೇರುತ್ತೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನೀವೇನಾದರೂ ತೆಗೆದುಕೊಳ್ಳೋ ತೀರ್ಮಾನಗಳು ನಿಧಾನ ಆದರೆ ನಿಮಗೆ ದೊರೆಯಬೇಕಾದಂತಹ ಈ ಒಂದು ಅವಕಾಶ ಬೇರೆಯವರ ಪಾಲಾಗುತ್ತೆ. ಆದ್ದರಿಂದ ನಿಮ್ಮದೇ ತಪ್ಪಿನಿಂದ ನೀವು ತೊಂದರೆಗೆ ಒಳಗಾಗುವ ಒಂದು ಸಾಧ್ಯತೆ ಇವತ್ತು ಕಂಡುಬರ್ತಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಯಾವುದೇ ಒಂದು ಪ್ರಗತಿ ಕಂಡು ಬರಲ್ಲ. ಆದರೆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗಲ್ಲ. ಅದು ಕಾರಣ ಏನಪ್ಪ ಅಂದರೆ, ನಿಮ್ಮ ಸಹವರ್ತಿಗಳ ಒಂದು ಸಹಕಾರ ಸಿಗುತ್ತೆ. ಇನ್ನು ಈ ಆರೋಗ್ಯದ ವಿಚಾರಕ್ಕೆ ಬಂದಾಗ, ಎನ್ಸೈಮ್ ಅಥವಾ ಹಾರ್ಮೋನ್ಗಳ ಒಂದು ತೊಂದರೆಯಿಂದ ನೀವು ಬಳಲುವ ಸಾಧ್ಯತೆ ಇದೆ. ವೈದ್ಯರನ್ನು ಭೇಟಿ ಮಾಡೋದು ತುಂಬ ಮುಖ್ಯ. ಹಣಕಾಸಿನ ತೊಂದರೆ ಇರೋಲ್ಲ. ಅವಶ್ಯಕತೆ ಇದ್ದಷ್ಟು ಹಣವನ್ನು ಸಂಪಾದಿಸುವ ಬುದ್ಧಿಶಕ್ತಿ ನಿಮ್ಮಲ್ಲಿ ಖಂಡಿತ ಇರುತ್ತೆ.